ಇದೇನಿದು? ಅದಾಗಿರೋ ಘಟನೆ ಹಂಗೆ ಕನ್ಸಂಗೆ ಬೀಳ್ತಾನೆ ಅದಲ್ಲ. ಪದೇ ಪದೇ ಇದೆ ಕನ್ಸಿಗೆ ಬರ್ತದೆ ಅಂದ್ರೆ ವಿದ್ಯಂಗ್ ಏನಾದ್ರೂ ಹೆಚ್ಚು ಕಮ್ಮಿ ಆಗದ? ಇದೇನಿದು? ಈಟೊತ್ತಾದ್ರೂ ಕ್ವಾಟ್ಲೆ ಅಣ್ಣಯ್ಯ ಬರ್ಲಿಲ್ವಲ್ಲ? ಕ್ವಾಟ್ಲೆ ಅಣ್ಣಯ್ಯ ಹೋದ್ ಕೆಲ್ಸ ಏನಾಯ್ತು? ಈ ಕ್ವಾಟ್ಲೆ ಕೈ ಹಾಕದ್ಮೇಲೆ ಆಗ್ದಿರೋ ಕೆಲ್ಸನೇ ಇಲ್ಲ ಕಣಂತೆ. ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣಯ್ಯ. ಥ್ಯಾಂಕ್ಸ್ ಎಲ್ಲ ಯಾಕೆ ಅದ್ಕಮ್ಮ, ಮೊದ್ಲು ನಿಮ್ ಕೆಲ್ಸ ಮುಗಿಸಿ ಫೋನ್ ಕೊಡಿ. ಮಾವಯ್ಯ ನೋಡೋ ಅಷ್ಟರಲ್ಲಿ ವಾಪಸ್ ಅಲ್ಲೇ ಮಡಗ್ ಬಿಡ್ಬೇಕು. ಸರಿ ಅಣ್ಣಯ್ಯ. ಮತ್ತೆ ಹೊಸ ಸಿಮ್ ಹಾಕ್ಬಿಟ್ಟು ನಿಮ್ ಫೋನು ಬೇಕು ಅಂತ ಹೇಳಿದ್ನಲ್ಲ, ಅದು ರೆಡಿ ಅದೇ ಅದ್ಕಮ್ಮ. ತಗೊಳ್ಳಿ. ಸರಿ ಅಣ್ಣಯ್ಯ. ನಮ್ ಗೌಡ್ರ ನಮ್ಸಕ್ಕೆ ಏನ್ ಸಾಕ್ಷಿ ಬೇಕೋ ಅದನ್ನ ನಾನ್ ಸೃಷ್ಟಿ ಮಾಡ್ತೀನಿ. ಆಮೇಲೆ ಮಾವಯ್ಯನ್ ಫೋನು ಲಾಕ್ ಪ್ಯಾಟ್ರನ್ ಏನು? ಪಿರುತಿ ಮಗನ ಹೆಸರು ಮೊದಲನೇ ಅಕ್ಷರ ಅದ್ಕಮ್ಮ. ಬಿ ಅಂತ ಹೊಡಿರಿ, ಓಪನ್ ಆಯ್ತದೆ. ಹೂ ಅಣ್ಣಯ್ಯ, ಓಪನ್ ಆಯ್ತು. ಸರಿ ಅದ್ಕಮ್ಮ, ನಿಮ್ ಕೆಲ್ಸ ಮುಗಿಸಿ ನಾನ್ ಬರ್ತೀನಿ. ವಿದ್ಯಕ್ಕ, ಏನ್ ಮಾಡ್ತಾ ಇದೀಯಾ? ಚಂಪಾ, ಮುಳ್ಳ ಮುಳ್ಳಿಂದಾನೇ ತೆಗಿಬೇಕು, ಹಂಗೆ ತಪ್ಪನ ತಪ್ಪಿಂದಾನೇ ಸರಿ ಮಾಡ್ಬೇಕು. ಈಗ ನೀನು ಆ ವಿಶ್ವಂಗೆ ಫೋನ್ ಮಾಡು. ಮಾಡ್ಬಿಟ್ಟು ಏನ್ ಹೇಳಿ ಅಕ್ಕ? ನನ್ ಮನೆಯಿಂದ ಚಿನ್ನ 10 ಲಕ್ಷ ದುಡ್ಡನ್ನ ತಕೊಂಬರ್ತೀನಿ, ಎಲ್ಲಿಗ್ ಬರ್ಬೇಕು ಅಂತ ಕೇಳು. ಆಗ ಅವನ್ ರೂಟಲ್ಲೇ ಹೋಗಿ ಅವನ್ ಜಾಡ್ನ ನಾವ್ ಹಿಡಿಯುವ. ಸರಿ ಅಕ್ಕ. ಏನು ತಗೊಂಡು ಗಡು ಮುಗಿಯಕ್ ಬರ್ತದಲ್ಲ ಅಂತ ಫೋನ್ ಮಾಡ್ದ? ಯಾಕೆ ಹಿಂಗ್ ಯೋನೇನೋ ಮಾತಾಡ್ತಿದ್ದೀರಾ? ಯಾವ ಗಡುವು? ಸ್ಟೇಜ್ ಇಲ್ದೆ ನಾಟಕ ಆಡೋದನ್ನ ನಂತವ ಮಾಡಿಕೋಬೇಡ. ಇಂಥ ಆಟವ ನಾನು ಏಟ್ ಆಡಿದಿನೋ. ಇವಾಗ ನಾನ್ ಏನ್ ಮಾಡ್ದೆ ಅಂತ ಹಿಂಗ್ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ನಿನ್ ತೆಪ್ಪ ಏನಿಲ್ಲ ಅಂತ ನಿರೂಪಿಸಕೆಯ 1 ವಾರ ಟೇಮ್ ತಗೊಂಡಿರೋದು. ತಲೆ ಮರೆಸ್ಕೊಂಡು ಓಡಾಡ್ತಾರ ನನ್ನನ್ನ ನಿಮ್ ಮಾವನ್ ಮುಂದ್ಗಡೆ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡಿರೋದು ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನೋಡಿ, ನಾನ್ ಅಂತ ಕೆಲ್ಸ ಮಾಡೋದಾಗಿದ್ರೆ ಈಟ್ ದಿವ್ಸ ಬೇಕಾಗಿರ್ಲಿಲ್ಲ. ನೀವ್ ಮೊದಲನೇ ದಿನ ಫೋನ್ ಮಾಡ್ದಾಗ್ಲೆ ಕಾಲ್ ರೆಕಾರ್ಡ್ ಮಾಡಿ ಅಟ್ಟಿಲ್ ತೋರಿಸ್ತಿದ್ದೆ. ನೋಡಿ, ನಾನ್ ದಿಟ್ಟವಾಗ್ಲೂ ನಿಮ್ನ ಇಷ್ಟಪಡ್ತೀವ್ನಿ. ನಿಮ್ ಕೂಟೆ ಸಂತೋಷವಾಗಿ ಬದುಕ್ಬೇಕು ಅಂತ ಆಸೆ ಪಡ್ತೀವ್ನಿ. ನನ್ ಮಾತ್ ನಂಬಿ. ನಾಟಕದ ಮಾತು ಯಾವತ್ತು ನಂಬಿಕೆ ಹುಟ್ಟಾಕಿಲ್ಲ. ಅಯ್ಯೋ, ಪಿರುತಿ ಇರೋ ಕಡೆ ಅನುಮಾನಕ್ ಜಾಗ ಇರಬಾರ್ದು. ಇವಾಗ ನಿಮ್ನ ನಂಬ್ಸಕ್ಕೆ ನಾನ್ ಏನ್ ಮಾಡ್ಬೇಕು ಹೇಳಿ? ಆಯ್ತು, ನಾನಿವಾಗ ಅಟ್ಟಿಯಿಂದ ಓಡ್ ಬಂದ್ರೆ ನೀವ್ ನಂಬ್ತೀರೇ? ಜೊತೆಗೆ 10 ಲಕ್ಷ ದುಡ್ಡು ಒಡವೆ ಎಲ್ಲ ನೀವ್ ಹೇಳಿದ ಜಾಗಕ್ಕೆ ತಗೊಬಂದ್ಬಿಡ್ತೀನಿ. ಆಗ್ಲಾದ್ರೂ ನಿಮ್ ನಂಬಿಕೆ ಬರ್ತದ ಹೇಳಿ? ಆಮೇಲೆ ಇಬ್ರು ಎಲ್ಲಾದ್ರೂ ದೂರ ಹೋಗಿ ನೆಮ್ಮದಿಯಾಗಿ ಬದುಕುಮ. ಮಾತಾಡಿ. ಯಾಕೆ ಯೋನು ಮಾತಾಡ್ತಿಲ್ಲ? ಸರಿ, ಹಂಗಾದ್ರೆ ನೀನೊಂದ್ ಕೆಲ್ಸ ಮಾಡು. ಒಡವೆ ದುಡ್ಡೆಲ್ಲ ತಗೊಂಡು ನನಗ್ ಫೋನ್ ಮಾಡು. ಆಮೇಲೆ ಎಲ್ಲಿಗ್ ಬರ್ಬೇಕು ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಹಲೋ ಹಲೋ, ಏನಕ್ಕ ಇವನು ಒಡವೆ ದುಡ್ಡು ಎಲ್ಲ ತಕೊಂಡ್ ಫೋನ್ ಮಾಡು ಅಂತವ್ನೆ. ಚಂಪಾ, ಅವನ್ ಸಾನೆ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತವನೆ. ಅಂದ್ಮ್ಯಾಕೆ
ನಾವ್ ಸ್ಯಾನೆ ಬುದ್ಧಿವಂತಿಕೆಯಲ್ಲಿ ಮೂವ್ ಆಗ್ಬೇಕು. ಅಲ್ಲ ಅಕ್ಕ, ಅವನ್ನ ಹಿಡಿಯಕ್ ಆಯ್ತದ ನಮ್ ಕೈಲಿ. ಯಾಕ್ ಚಂಪ ಆಗಕ್ಕಿಲ್ಲ? ಕುತಂತ್ರದಿಂದ ಹೆಜ್ಜೆ ಹಾಕೋನ್ಗಿಂತ ಬುದ್ಧಿವಂತಿಕೆ ದಾರಿನಲ್ಲಿ ನಡೆಯೋನ್ಗೆ ಗೆಲುವು ಸಿಕ್ಕೇ ಸಿಗ್ತದೆ. ನಾವ್ ಏನು ಅಂತವ ಅವನಿಗೆ ತೋರ್ಸುವ. ಅಮ್ಮೆ ಅಮ್ಮೆ, ಹೇ ವಿದ್ಯಾ, ಅಮ್ಮೆ ವಿದ್ಯಾ, ಏನಾಯ್ತಮ್ಮೆ? ಅಮ್ಮೆ ನಿಂಗೇನು ಆಗಿಲ್ಲ ಕಣ್ಬಿಡಮ್ಮೆ. ಅಮ್ಮೆ, ಏ ವಿದ್ಯಾ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಮ್ಮೆ. ಅಮ್ಮೆ ಕಣ್ಬಿಡಮ್ಮೆ. ಅಮ್ಮೆ ಅಮ್ಮೆ, ನಿಂಗೇನಾಗಿಲ್ಲ, ಒಸಿ ಧೈರ್ಯವಾಗಿರಮ್ಮೆ. ಗೌಡ್ರೆ, ನನ್ ಮೇಲೆ ಕೇಟ ಕೋಪ ಇದ್ರು ಓಡ್ ಬಂದು ಮನಸ್ಕೊಂಡು ಕರೀತೀರ. ಸಂತೋಷವಾಗಿ ಪ್ರಾಣ ಬಿಡ್ತೇನೆ. ಅಮ್ಮೆ ಬಿಡ್ತು ಅನ್ನಮ್ಮೆ, ಏನ್ ಮಾತಾಡ್ತೀಯಮ್ಮೆ? ಅದ್ ಹೆಂಗಮ್ಮೆ ನೀನ್ ನನ್ ಬಿಟ್ಟೋದೆ? ನಿಂಗೇನು ಆಗಕ್ಕಿಲ್ಲ ಕಣಮ್ಮೆ, ನಿಂಗಾಗಕ್ ನಾನ್ ಬಿಡೋದು ಇಲ್ಲ. ನೋಡೋ, ನಿನ್ ಕೂಟ 100 ವರ್ಷ ಬದುಕ್ಬೇಕು ಅಂತ ಕನ್ಸ್ ಕಟ್ಕೊಂಡಿದೀನಿ ಕಣಮ್ಮೆ. ಅದೃಷ್ಟ ಮಾಡ್ಕೊಂಡ್ ಬಂದಿಲ್ಲ ಗೌಡ್ರೆ. ಜನ್ಮಕ್ಕೆ ಏಟೆ ಅನ್ನಿಸ್ತದೆ ಬಾಳೋದು. ಅಮ್ಮೆ ಬಿಡ್ತು ಅನ್ನಮ್ಮೆ, ನೀನ್ ಹಿಂಗೆಲ್ಲ ಮಾತಾಡಿದ್ರೆ ಸಾಲ ನೋವಾಗ್ತದೆ ಕಣಮ್ಮೆ. ನಿಂಗೇನು ಆಗಕ್ಕಿಲ್ಲ, ನಾನು ಇವನ್ ಕಣಮ್ಮೆ. ಇದೇನಿದು? ಅದಾಗಿರೋ ಘಟನೆ ಹಂಗೆ ಕನ್ಸಂಗ್ ಬೀಳ್ತಾನೆ ಅದಲ್ಲ. ಪದೇ ಪದೇ ಇದೆ ಕನ್ಸಿಗೆ ಬರ್ತದೆ ಅಂದ್ರೆ ವಿದ್ಯಂಗ್ ಏನಾದ್ರೂ ಹೆಚ್ಚು ಕಮ್ಮಿ ಆಗದ? ಗೌಡ್ರೆ, ಹಾಯ್ ಗೌಡ್ರೆ. ಓಯ್, ಯಾರ್ಗೆ ಹೇಳ್ತಾ ಇದ್ಯಾ ಗೌಡ್ರ ಅಂತ? ಆ ಯಾರಿಗೆ ಅಂದ್ರೆ ಬಂದ್ಬಿಟ್ಟು ಕದ್ದು ಕದ್ದು ನೋಡ್ತಾ ಇದ್ರಲ್ಲ, ನಮ್ ಗೌಡ್ರಿಗೆಯ. ನಾನೇ ನಿನ್ ನೋಡಕ್ ಬಂದಿಲ್ಲ, ಹಂಗೆ ಸುಮ್ಕೆ ಬಂದೆ ನಾನು. ಓ ಹೌದೇ, ಹೋಗ್ಲಿ ಬಿಡಿ. ನನ್ಗೇನೋ ಗುಡಿತವ ಬ್ಲಾಸ್ಟ್ ಆಯ್ತಲ್ಲ, ಅದ್ನ ನೆನ್ಸ್ಕೊಂಡು ಸಾನೆ ಭಯ ಆಯ್ತು. ಅದ್ಕೆಯ ನಿದ್ದೆ ಬರ್ದೆ ಸುಮ್ಕೆ ಕೂತಿದ್ದೆ. ಹೌದು, ನಿಮ್ಗ್ಯಾಕ್ ನಿದ್ದೆ ಗೊತ್ತಿಲ್ಲ? ಏನಾದ್ರೂ ನನ್ ಕನ್ಸಲ್ ಬಂದಿದ್ನಿ ಗೌಡ್ರೆ? ಎಲ್ಲ ಇವಳ ಈಟೊಂದು ಕರೆಕ್ಟ್ ಆಗಿ ಹೇಳ್ತಾವಳಲ್ಲ. ನೀವೇನು ಮಾತಾಡ್ತಾ ಇಲ್ಲ ಅಂದ್ಮೇಲೆ ನನ್ ಬಗ್ಗೆ ಕನ್ಸ್ ಕಂಡಿರೋದಂತೂ ದಿಟ ಅನ್ನಿ. ಅಂತದ್ದು ಇಲ್ಲ, ನಿನ್ ಬಗ್ಗೆ ನಾನ್ ಯಾಕೆ ಕನ್ಸ್ಕಾಣನ? ಅಂತ ಆಸೆ ಎಲ್ಲ ಮಡಿಕಬೇಡ ತಾಯಿ. ಸರಿ ಬಿಡಿ ಗೌಡ್ರೆ, ನಾನ್ ನಂಬ್ಕಂಡೆ. ಏಯ್, ಯಾಕೆ ನಗಾಡ್ತಿದ್ಯಾ? ನಾನು ಹೇಳಿದ್ದು ಸತ್ಯನೇ. ಆಯ್ತು ಬಿಡಿ ಗೌಡ್ರೆ, ಒಳ್ಳೆ ಕನ್ಸು ಕೆಟ್ಟ ಕನ್ಸು ನೀವ್ ಈಟೊಂದ್ ಹೆದರ್ಕೊಂಡಿದ್ದೀರಾ ಅನ್ಮೇಕೆ ಅದು ಕೆಟ್ಟ ಕನ್ಸೇ ಆಗಿರುತ್ತೆ ಬಿಡಿ. ಏನು, ನಾನ್ ನಿಮ್ ಕನ್ಸಲ್ಲಿ ಸತ್ತೋಗಿದ್ನೆ? ಅಯ್ಯೋ ದೇವ್ರೆ, ಕಣ್ಣಾರೆ ಕಂಡಂಗೆ ಹೇಳ್ತಾವಳಲ್ಲಪ್ಪ, ಅದೇನ್ ಸಾಧ್ಯ? ಭಯ ಪಡ್ಬೇಡಿ ಗೌಡ್ರೆ, ಈಟ್ ಬಿರ್ನೆ ನಿಮ್ನ ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ.
ಮಕ್ಳು ಮೊಮ್ಮಕ್ಳು ಮರಿ ಮಕ್ಳು ಎಲ್ರೂನು ನೋಡಿ ಜೊತೆಗೆ ಹೋಗುಮ ಬಿಡಿ ಗೌಡ್ರೆ. ಗೌಡ್ರೆ, ಈ ಜನ್ಮ ಅಲ್ಲ, 7 ಜನ್ಮದಲ್ಲೂ ನಾನೇ ನಿಮ್ಮೆಂಡ್ರು ನಿಮಗೆ ಹಿಂಗ್ ಕಾಟ ಕೊಡ್ತಾನೆ ಇರ್ತೀನಿ, ಪಿರುತಿ ಮಾಡ್ತಾನೆ ಇರ್ತೀನಿ. ಆಮೇಲೆ ಇನ್ನೊಂದ್ ವಿಷಯ ಗೊತ್ತೇ ನಿಮ್ಗೆ? ಏನೋ? ನಾವ್ ಕನ್ಸಲ್ಲಿ ಏನ್ ಕಾಣ್ತೀವೋ ಅದೆಲ್ಲ ಉಲ್ಟಾ ಆಯ್ತದಂತೆ. ಅವ್ರನ್ನ ಕನ್ಸಲ್ ಸತ್ತಿರ ಅನ್ಕಂಡ್ರೆ ಅವ್ರಿಗೆ ಆಯಸ್ ಜಾಸ್ತಿ ಆಯ್ತದೆ ಬಿಡಿ. ಮುಖ್ಯ ಬಂದು ಇವ್ಳ ಕೈಗೆ ಸಿಕ್ಬಿದ್ನಲ್ಲಪ್ಪ. ಏನ್ ಗೌಡ್ರೆ, ನನಗೇನೋ ಆಗದೆ ಅಂತ ಕನ್ಸ್ ಬಿತ್ಕೂಡ್ಲೆ ಓಡ್ ಬಂದ್ಬಿಟ್ಟಿದೀರಾ? ಥ್ಯಾಂಕ್ಸ್ ಗೌಡ್ರೆ. ನನಗೇನು ಆಗಿಲ್ಲ ಗೌಡ್ರೆ, ಹೋಗ್ ನೆಮ್ಮದಿಯಾಗಿ ಮನೆ ಕಳಿ. ಈ ಜನ್ಮ ಅಲ್ಲ, 7 ಜನ್ಮಕ್ಕೂ ನೀವೇ ನಮ್ ಗೌಡ್ರು, ನಾನೇ ನಿನ್ನಮ್ಮಿ. ಫಿಕ್ಸ್ ಆಗ್ಬಿಡಿ ಗೌಡ್ರೆ. ಒಳ್ಳೆ ಕರ್ಮ, ನಾನ್ ಬೇರೆ ಇಲ್ಲಿಗೆ ಬಂದಲ್ಲ. ಗೌಡ್ರೆ, ಗೌಡ್ರೆ, ನನಗೇನು ಆಗಿಲ್ಲ, ಚಿಂತೆ ಮಾಡ್ಬೇಡಿ. ನನ್ನ ಕಾಪಾಡಿದ್ ಯಾರು ಹೇಳಿ? ನೀವೇ ತಾನೆ. ಮತ್ ಯಾಕೆ ಭಯ ಪಡ್ತಿದ್ದೀರಾ? ಲೇ, ನೀನ್ ಯಾರೇ ಬರಕ್ ಹೇಳಿದ್ದು? ಎದ್ದೋಗೆ ಆಚೆಗೆ. ಗೌಡ್ರೆ, ನಾನು ಎತ್ತಾಗಿದ್ದೀನಿ, ಅತ್ತಾಗ ಏನ್ ನೋಡ್ತಿದ್ದೀರಾ? ನೋಡಿ ಗೌಡ್ರೆ, ನಿಮ್ ಪಿರುತಿ ನನಗೆ ಶ್ರೀರಕ್ಷೆ ಆಗಿ ಕಾವಲಾಗಿರ್ಬೇಕಾರೆ ನಂಗೆ ಏನಾಯ್ತದ ಹೇಳಿ? ನೋಡು, ಸುಮ್ಕೆ ಹೊಂಟೋಗು ಅಂತ ನಿಂಗೆ ತಾನೇ ಹೇಳ್ತಾ ಇರೋದು. ಹೋಗು ಅಂದೆ ತಾನೇ. ಗೌಡ್ರೆ, 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 ಏನ್ ಮಾಡಿರಿ? ಏಯ್, ತೆಗಿಯ ಕೈನ ನಿನ್ನು. ಗೌಡ್ರೆ, ನಿನ್ನೋ ಇವತ್ತು. ಗೌಡ್ರೆ, 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 ಗೌಡ್ರೆ. ಯಪ್ಪ, ಎಲ್ಲ ಕಡೆ ಇವಳು ಕಾಡ್ತಾಳಲ್ಲಪ್ಪ.